ಮತ್ತೆ ನೀವೊಂದ್ ದಿನ ಕ್ಲಾಸಲ್ಲಿ ಹೇಳಿದ್ರಿ ಸರ್, ನಾವು ಸ್ಟೂಡೆಂಟ್ ಆಗಿದ್ದಾಗ ಪ್ರತಿ ವರ್ಷ ಒಂದು 200 ಜನ ಸ್ಟೂಡೆಂಟ್ಸ್ ಬಂದು ಹೋಗ್ತಾರೆ. ಆದ್ರೆ ಪ್ರತಿ ವರ್ಷದಲ್ಲಿ ನಾನು ಒಬ್ರದ್ದು ಇಬ್ರದ್ದು ಹೆಸರು ಜ್ಞಾಪಕ ಇಟ್ಕೊಂತೀನಿ. ಅದು ಕೊನೆ ತನಕ ಬರುತ್ತೆ. ಆ ಆ ಸ್ಟೂಡೆಂಟು ನಿಮ್ಗೆ ಡಿಸಿಪ್ಲಿನ್ ವೈಸ್ ಅಥವಾ ಏನ್ರ ವೈಸ್ ಸರ್ ನಿಮ್ಗೆ ಇಷ್ಟ ಆಗ್ತಾರೆ, ಟಚ್ ಅಲ್ಲಿ ಇರ್ತಾರ ಅದಾದ್ಮೇಲಿಂದ? ಯಾವ ರೀತಿ ನನಗೆ ನೆನಪಿರುತ್ತೆ ಅಂದ್ರೆ, ಪ್ರತಿ ವರ್ಷ ಒಂದ್ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಒಂದು ಬ್ಯಾಚ್ ಔಟ್ಪುಟ್ ಆಗ್ತಿರತ್ತೆ. ಒಂದು ಆ ಸ್ಟೂಡೆಂಟ್ ಚೆನ್ನಾಗಿ ಓದಿ ಹೆಸರು ಮಾಡಿ ಹೋಗಿರ್ತಾನೆ, ಇನ್ನೊಂದು ಸ್ವಲ್ಪ ತರಲೇ ಇರ್ತಾನೆ. ಇನ್ನೊಂದೇನಂದ್ರೆ ಒಬ್ಬ ಟೀಚರು, ನಾನು ನನ್ನ ಈ ಕಾಲೇಜ್ ಫಂಕ್ಷನ್ಸ್ ಗಳು ನಡೆಯತ್ತಲ್ಲ, ನಾನು ಸ್ಟೂಡೆಂಟ್ ಫಂಕ್ಷನ್ ಗಳಲ್ಲಿ ಸ್ಟೂಡೆಂಟ್ಸ್ ಜೊತೆಗೆ ನಾನು ಚೇರ್ ಹಾಕಿ ಚೇರ್ ಒರ್ಸೀನಿ. ಸ್ಟೂಡೆಂಟ್ಸ್ ಸೆಂಡ್ ಆಫ್ ಗೆ ಪ್ರೋಗ್ರಾಮ್ಸ್ ಬರ್ತಾರಲ್ಲ, ಅವ್ರು ಕುಡ್ದು ಅಲ್ಲಲ್ಲೇ ಲೋಟ ಬಿಸಾಕ್ ಹೋಗಿರ್ತಾರೆ. ಸ್ಟೂಡೆಂಟ್ಸ್ ಕೆಲಸ ಮಾಡ್ತಿರೋದ್ ನೋಡಿ ನಾನು ಆ ಲೋಟ ಎತ್ತಿ ಡಸ್ಟ್ಬಿನ್ ಹಾಕಿ. ಅದನ್ನ ಗಮನ ಮಾಡ್ತಾರೆ ಕೆಲವು ಸ್ಟೂಡೆಂಟ್ಸ್. ನೀವ್ ಯಾಕೆ ಚೇರ್ ಇಡ್ತೀರಾ ಸರ್, ನೀವ್ ಯಾಕೆ ಮಾಡ್ತೀರಾ? ಅವರು ಶ್ರೀಮಂತರ ಮಕ್ಕಳಲ್ಲ. ಅಂತ ಸ್ಟೂಡೆಂಟ್ಸ್ ನಾನು ನೆನೆಸ್ಕಂತೀನಿ. ಏನಂತ ನೆನೆಸ್ಕಂತೀನಿ ಅಂದ್ರೆ, ಅಪ್ಪ ಅಮ್ಮ ಅವ್ರ ಅಪ್ಪ ಅಮ್ಮ ಬಹಳ ಒಳ್ಳೆ ಕಲ್ಚರ್ ಕೊಟ್ಟಿರ್ತಾರೆ. ಸೊ ರಿಯಲಿ ದೇರ್ ಪೇರೆಂಟ್ಸ್ ಆರ್ ಲಕ್ಕಿ. ನನ್ನ ಸ್ಟೂಡೆಂಟ್ಸ್ ನಿಜವಾಗ್ಲೂ ಅವ್ರು ನನ್ನ ಸ್ಟೂಡೆಂಟ್ ಅಂತ ನನಗೆ ಪ್ರೌಡ್ ಫೀಲ್ ಆಗುತ್ತೆ. ಹಾಗಾಗಿ ನನಗೆ ನೆನಪಿರ್ತಾರೆ 100%. ಈಗ ನೀವ್ ಹೇಳ್ತೀವಿ ಸರ್, ಈಗ ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ ಅಂತ. ಮತ್ ಇನ್ ಕೆಲವು ಸರ್ ಈಗ ಹೊಸ ಡಿಗ್ರಿ ಇದು ಬಂದಿದೆ, ಲೈಕ್ ಹೋಟೆಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ತುಂಬಾ ಇದೆ ಕಾಮರ್ಸ್ ಆದ್ಮೇಲೆ. ಅದು ಸ್ಟೂಡೆಂಟ್ಸ್ ಅಷ್ಟು ಅವೇರ್ ಇಲ್ಲ ಸರ್. ಈಗ ನಾವು ಇಲ್ಲಿಂದ ಚಿತ್ರದುರ್ಗದಿಂದ ಹೈದರಾಬಾದ್ ಹೋಗ್ಬೇಕು, ಇಲ್ಲ ಮುಂಬೈಗೆ ಹೋಗ್ಬೇಕು, ದಿಲ್ಲಿಗೆ ಹೋಗ್ಬೇಕಂದ್ರೆ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೇಕು. ಮೊಬೈಲ್ ಇದೆ, 5G ನೆಟ್ವರ್ಕ್. ಸೊ ಮೊಬೈಲ್ ಅಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಅಲ್ಲಿ ಸಾಂಗ್ಸ್ ಹಾಡುಗಳು ಕೇಳೋದ್ ಬದಲು ಪ್ರಪಂಚದಲ್ಲಿ ಏನ್ ನಡೀತಿದೆ, PUC ಜೊತೆಗೆ PUC ಆದ್ಮೇಲೆ ನಾನು ಕಾಮರ್ಸ್ ಆದ್ರೂ ನನಗೆ ಒಂದು ಒಳ್ಳೆ ಪ್ಯಾಕೇಜ್, ಒಳ್ಳೆ ಲೈಫ್ ಲೀಡ್ ಮಾಡ್ಬೇಕಂದ್ರೆ ಬಹಳಷ್ಟು ಜನ ಪ್ರೊಫೆಷನಲ್ ಸ್ಪೀಕರ್ಸ್ ಇರ್ತಾರೆ. ನನ್ನ ಅಕೌಂಟೆನ್ಸಿ ನಾನೇನ್ ಪಾಠ ಮಾಡ್ತೀನಿ ಅದು ಯೂಟ್ಯೂಬ್ ಅಲ್ಲೂ ಸಿಗ್ಬೋದು, ದಿಲ್ಲಿಯಲ್ಲಿ ಪಾಠ ಮಾಡ್ತಿರೋ ಲೆಕ್ಚರ್ ಸಿಗ್ಬೋದು. ಇನ್ಸ್ಪೈರ್ ಆಗ್ಬೇಕು. ಸೊ ಈ ರೀತಿ ನಾವು ಮೊಬೈಲ್ ಅನ್ನ ಬಳಕೆ ಮಾಡಿದ್ರೆ ನಮಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಅಷ್ಟೇ ಅಲ್ಲ, ಫ್ಯಾಷನ್ ಡಿಸೈನಿಂಗ್ ಇದೆ, ಇಂಟೀರಿಯರ್ ಡಿಸೈನಿಂಗ್ ಇದೆ, ಕಾಮರ್ಸ್ ಸ್ಟೂಡೆಂಟ್ಸ್ ಮಾಡಿದ್ದಾರೆ. ಕ್ಲಾಟ್ ಅನ್ನೋದು ನನ್ನ ಸ್ಟೂಡೆಂಟ್, ಈ ಗುರುವೈಭವ್ ಫರ್ನಿಚರ್ಸ್ ಇದಾರಲ್ಲ, ಅವರ ಮಗಳು ಸಾಕ್ಷಿಣಿ ಅಂತ, ನಮ್ಮ ಕಾಲೇಜಿಂದ PUC 2 ವರ್ಷ ಕಾಮರ್ಸ್ ಓದಿ ಸಾಕ್ಷಿಣಿ ಅನ್ನೋ ಸ್ಟೂಡೆಂಟ್ ಕ್ಲಾಟ್ ಎಕ್ಸಾಮ್ ಕ್ಲಿಯರ್ ಮಾಡಿರೋ ಫಸ್ಟ್ ಸ್ಟೂಡೆಂಟ್. ಎಲ್ರಿಗೂ ಮೈಂಡಿಗೆ ಹೋಗಲ್ಲ. ಆ ಸ್ಟೂಡೆಂಟ್ ಮತ್ತೆ ಅವ್ರ ತಂದೆ ಬಂದು ಒಂದ್ಸತಿ ಓರಿಯಂಟೇಶನ್ಗೆ ನನ್ನ ಸ್ಟೂಡೆಂಟ್ಸ್ಗೆ ಕರ್ಸ್ತೀನಿ, ನೀವು ಇದ್ರಿ ನಿಮ್ ಬ್ಯಾಚ್ಗೆ. ಬಹಳ ಜನ ಕ್ಲಾಟ್ ಅಂತ ತಲೆಗೆ ಹೋಗಲ್ಲ, ಬಟ್ ಕ್ಲಾಟ್ ಎಕ್ಸಾಮ್ ಮಾಡಿ ಗುಡ್ ನೇಮ್ ಜೊತೆಗೆ ಫೇಮ್ ಕೂಡ ಬರುತ್ತೆ. ನಾನ್ ನೋಡಿರೋ ಪ್ರಕಾರ, ಈಗ ನಾನು ನನ್ 10th ಮುಗಿಯುತ್ತೆ, ಕಾಮರ್ಸ್ ತಗೊಂತೀನಿ ಅಂತ ನನ್ನ ಮೈಂಡಿಗೆ ಬಂದಾಗ ಫಸ್ಟ್ ನಾನು ಮಾಡ್ಬೇಕಾಗಿರೋ ಥಿಂಗ್ ಬಂದು ರಿಸರ್ಚ್. ಕಾಮರ್ಸ್ ಇದಾದ್ಮೇಲೆ ಏನೇನು ಆಪ್ಷನ್ ಇದೆ, ನಾನು ಯಾವ್ದಕ್ಕೆ ಏಮ್ ಇಟ್ಕೊಂಡು ಇದು ಓದ್ಬೇಕು, ಇದ್ರ ಜೊತೆಗೆ ಯಾವ್ದಾದ್ರು CA ಇದೆ, ನೀವು ಕೋಚಿಂಗ್ ಕೊಡ್ತಿದ್ದೀರಾ ಕಾಲೇಜಲ್ಲಿ, ಸೊ ಅದನ್ನ ತಗೊಳ್ಬೋದಾ, ಅಥವಾ CF ಈ ತರ ತುಂಬಾ ಇದೆ, ಇದಕ್ಕೆ ನಾನು ಕೋಚಿಂಗ್ ತಗೊಂಡ್ರೆ ಹೆಲ್ಪ್ ಆಗತ್ತಾ, ಅಥವಾ ನಾನು ಬೇರೆ ಏನೋ ಏಮ್ ಇಟ್ಕೊಂಡು ಇದನ್ನ ಮುಗಿಸ್ಕೊಂಡು ಆ ಏಮ್ ಬಗ್ಗೆ ಅದು ಕಾನ್ಸಂಟ್ರೇಷನ್ ಹೆಲ್ಪ್ ಆಗತ್ತೆ. ಕೆಲವು ಎಕ್ಸಾಂಪಲ್ ಯಾರೋ ಮುಂದೆ ಇದು ಮುಗಿಸಾದ್ಮೇಲೆ ಕೆಲವು ಸಬ್ಜೆಕ್ಟ್ ಎಕನಾಮಿಕ್ಸ್, ಅಕೌಂಟೆನ್ಸಿ ಕೋರ್ ಸಬ್ಜೆಕ್ಟ್ ಇರುತ್ತೆ, ಇದವ್ರಿಗೆ ಡಿಗ್ರಿ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಸೊ ಇದ್ರ ಬಗ್ಗೆ ನಾನು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ತೀನಿ, ಮುಂದೆ ಹೆಲ್ಪ್ ಆಗುತ್ತೆ. ಇದು ಮಾಡೋಕ್ಕಿಂತ ಸರ್ ಸ್ಟೂಡೆಂಟ್ಸ್ ಫಸ್ಟ್ ಡಿಗ್ರಿಗೆ ಬರ್ತಾರೆ, ಕಾಮರ್ಸ್ ತಗೊಂತಾರೆ, ಅದಾದ್ಮೇಲೆ ಸೆಕೆಂಡ್ ಇಯರ್ ಪಾಸ್ ಆಗೋ ಟೈಮಲ್ಲಿ ಯೋಚನೆ ಮಾಡ್ತಾರೆ, ನಾನು ಏನ್ ತಗೊಳ್ಬಹುದು, ಇನ್ ಮುಂದೆ ಏನ್ ಫ್ಯೂಚರ್ಗೆ ಏನಿದೆ, ಆಗ ರಿಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರು ರಿಸರ್ಚ್ ಮಾಡಿ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಸರ್ ಕಾಲೇಜು ಅಲ್ಲಿ ಫುಲ್ ಆಗಿ ಹೋಗಿರುತ್ತೆ, ಸೀಟ್ ಇರುತ್ತೆ. ಸೊ ಬೇರೆ ಆಪ್ಷನ್ ಇಲ್ಲದೆ ಬೇರೆ ಯಾವ್ದಾದ್ರು ಕೋರ್ಸ್ ತಗೊಂತಾರೆ. ಇಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಕೆಲವು ಸ್ಟೂಡೆಂಟ್ಸ್ ಮನೆಯಲ್ಲಿ ಪೇರೆಂಟ್ಸ್ ಎಜುಕೇಟೆಡ್ ಆಗಿರ್ತಾರೆ, CSA ಇರ್ಬೋದು, ಇಂಜಿನಿಯರ್ ಇದ್ರೆ ನೀನ್ ಇಂಜಿನಿಯರ್ ಆಗಂತಾರೆ, CA ಇದ್ರೆ CA ಆಗಂತಾರೆ. ಕೆಲವರಿಗೆ ಮನೆಗೂ ಗೊತ್ತಿರಲ್ಲ ಸೈನ್ಸ್ ಕಷ್ಟ ಅಂತ ಕಾಮರ್ಸ್ ತಗೊಂಡಿರ್ತಾರೆ, ಅವೇರ್ನೆಸ್ ಇರಲ್ಲ ಆ ಮಕ್ಕಳಿಗೆ. ಸೊ ನಾನೇನ್ ಹೇಳ್ತೀನಿ, PUC 2 ವರ್ಷ ಏನಿರತ್ತೋ ಆ ಸಬ್ಜೆಕ್ಟ್ಸ್ ತರೋಲಿ ಕಲಿಬೇಕು, ನೆಗ್ಲೆಕ್ಟ್ ಮಾಡಬಾರ್ದು. ಎಕನಾಮಿಕ್ಸ್ ಸಬ್ಜೆಕ್ಟ್ ಚೆನ್ನಾಗಿ ಕಲ್ತ್ರೆ ಎಕನಾಮಿಕ್ಸ್ ಅಲ್ಲಿ ಎಷ್ಟೋ ಬ್ಯಾಚುಲರ್ ಡಿಗ್ರೀಸ್, ಜಾಬ್ ವೇಕೆನ್ಸೀಸ್ ಇದೆ. ಬಿಸ್ನೆಸ್ ಸ್ಟಡೀಸ್ ನೀವು ಚೆನ್ನಾಗಿ ಕಲ್ತ್ರೆ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಎಷ್ಟೋ ಡಿಗ್ರೀಸ್ ಇದೆ. ಅಕೌಂಟೆನ್ಸಿಯಲ್ಲಿ ಸುಮಾರು ನಿಮ್ಮ ಲೈಫ್, ಕಾಮರ್ಸ್ ಅಲ್ಲಿ ನಾನು ಎಜುಕೇಶನ್ ಮುಗಿಯೋವರೆಗೂ ನೀವು ಅಕೌಂಟೆನ್ಸಿ ಇದ್ದೇ ಇರತ್ತೆ ನಿಮಗೆ ಸಬ್ಜೆಕ್ಟ್.
ಸೊ ಸಬ್ಜೆಕ್ಟ್ ಹೋಲ್ಡಿಂಗ್ ನಿಮಗೆ ಹೇಗಿರುತ್ತೋ, ಯಾವ ಸಬ್ಜೆಕ್ಟ್ ಹೋಲ್ಡಿಂಗ್ ಇರುತ್ತೋ ಅದ್ರ ತಕ್ಕಂತೆ ಡಿಗ್ರೀಸು ಮತ್ತೆ ನಿಮಗೆ ಆಪರ್ಚುನಿಟೀಸ್ ಇರುತ್ತೆ. ನಿಮ್ ಪ್ರಕಾರ ಒಂದು ಅಡ್ವೈಸ್ ಯಂಗ್ ಸ್ಟೂಡೆಂಟ್ ಆಗಿರ್ಬೋದು ಅಥವಾ ಯಂಗ್ ಪೀಪಲ್, ಒಂದು ಯಂಗ್ ಜನರೇಷನ್ ಆಗಿರ್ಬೋದು, ಏನ್ ಕೊಡ್ತೀರಾ ಸರ್? ಸಜೆಷನ್ ಇಷ್ಟೇ, ನಿಮ್ಮ ಬೆಸ್ಟ್ ಫ್ರೆಂಡ್ ನಮ್ಮ ಜೀವನದಲ್ಲಿ ನಾನು ಅನ್ಕೊಂಡಿರೋದು, ಸರಿ ತಪ್ಪು ತಿದ್ದಕ್ಕೆ ಇಬ್ರಿಗೆ ಮಾತ್ರ ಅವಕಾಶ ಕೊಡಿ. ಒಂದು ತಂದೆ ತಾಯಿ, ಇನ್ನೊಂದು ನಿಮ್ಮ ಪಾಠ ಮಾಡೋ ಟೀಚರ್ಸ್. ನಿಮ್ಮ ತಂದೆ ತಾಯಿಗೆ ನಿಮಗೆ ಏನ್ ಇಷ್ಟ ಏನ್ ಕಷ್ಟ ಅಂತ ಗೊತ್ತಿರತ್ತೆ. ನಿಮಗೆ ಪಾಠ ಮಾಡೋ ಟೀಚರ್ಸ್, ನೀವು ಯಾವ ಸಬ್ಜೆಕ್ಟ್ ಅಲ್ಲಿ ಸ್ಟ್ರಾಂಗ್ ಇದ್ದೀರಾ, ನಿಮ್ಮ ಭವಿಷ್ಯದಲ್ಲಿ ನೀವು ಯಾವ ಸಬ್ಜೆಕ್ಟ್ ತಗೊಂಡ್ರೆ, ಯಾವ ಕೋರ್ಸ್ ತಗೊಂಡ್ರೆ ನಿಮ್ಮ ಭವಿಷ್ಯ ಚೆನ್ನಾಗಿರತ್ತಂತ ಇವರಿಬ್ಬರೇ ಸಜೆಸ್ಟ್ ಮಾಡೋದು. ನೆವರ್ ಫ್ರೆಂಡ್ಸ್, ನೆವರ್ ಟ್ರಸ್ಟ್ ಎನಿಬಡಿ, ಅಂಡ್ ಸ್ಟೇ ಅವೇ ಫ್ರಮ್ ಮೊಬೈಲ್ ಆದಷ್ಟು. ನಿಮ್ಮ ನಾನ್ ನೋಡಿರೋ ಪ್ರಕಾರ ಸರ್, ನಾವು ಯಾವ ಗ್ರೂಪ್ ಜೊತೆಗೆ ಇರ್ತೀವಲ್ಲ, ಸರೌಂಡಿಂಗ್ ನಮ್ದು ಹೆಂಗಿರುತ್ತಲ್ಲ ನಾವು ಹಂಗೆ ಆಗ್ತೀವಿ. ನಾವು ಕಾಲೇಜಲ್ಲಿ ಇಂಪಾರ್ಟೆಂಟ್ ಆಗತ್ತೆ. ನಮ್ಮ ಕಾಲೇಜ್ PUC ಟೈಮಲ್ಲಿ ಈಗ ನಾನು ಒಂದು ನಟೋರಿಯಸ್ ಪೀಪಲ್ ಜೊತೆಗೆ ಕಾಲೇಜಲ್ಲಿ ಹೊಡೆದಾಡ್ರೆ ಫೇಮಸ್ ಆಗ್ತೀನಿ, ಅವ್ರ ಜೊತೆಗೆ ಸೇರಿದ್ರೆ ನಾನು ಹಂಗೆ ಆಗ್ತೀನಿ. ಅಥವಾ ಇನ್ನೊಂದು ಬ್ಯಾಚ್ ಇರೋದು ಸ್ಟಡೀಸ್ ಬ್ಯಾಚ್, ಅವ್ರ ಜೊತೆಗೆ ಸೇರಿದ್ರೆ ಸ್ಟಡೀಸ್ ಕಡೆ ಕಾನ್ಸಂಟ್ರೇಷನ್ ಕೊಡ್ತೀನಿ. ಅಥವಾ ಇನ್ನೊಂದು ಬ್ಯಾಚ್ ಇರತ್ತೆ, ಅವ್ರಿಗೆ ಈ ಬಿಸ್ನೆಸ್ಸು ಅಥವಾ ಮುಂದೆ ಏನ್ ಮಾಡ್ಬೋದು ಕ್ಯೂರಿಯಸ್ನೆಸ್ ಇರುತ್ತೆ, ಇನ್ನೋವೇಷನ್ಸ್ ಮಾಡ್ತೀವಿ, ಅವ್ರ ಜೊತೆಗೆ ಸೇರಿದ್ರೆ ಅವ್ರ ತರ ಆಗ್ತೀನಿ. ಸೊ ಈ ತರ ಎಲ್ಲಾ ಸ್ಟೂಡೆಂಟ್ ಬ್ಯಾಚ್ ನಿಮ್ ನೋಡ್ತಿರ್ತೀರಾ. ಹೌದು. ಒಬ್ಬ ಈ ನಟೋರಿಯಸ್ ಇಂದ ಹಿಡಿದು ಇನ್ನೊಂದು ಕಾಮರ್ಸ್ ಈ ಟಾಪ್ ಈ ಬ್ಯಾಚ್ ಎಲ್ಲ ನೋಡಿದಾಗ ಸರ್ ನೀವು ಜಡ್ಜ್ ಮಾಡಿಬಿಡ್ತೀರಾ ಮುಂದೆ ಇವರು, ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ ಅವ್ರ ಮುಂದೆ ಏನಾಗ್ಬೋದು ಏನಾಗ್ತಾರೆ ಅಂತ? 100% ಯಾವ ಟೀಚರ್ ಇಲ್ಲಿ ಜಡ್ಜ್ ಮಾಡಕ್ ಆಗಲ್ಲ ಸರ್. ಯಾಕಂದ್ರೆ ನಾನ್ ನಿಮಗೆ ಹೇಳಿದೆ, ತುಂಬಾ ನನ್ನ ಸ್ಟೂಡೆಂಟ್ ಲೈಫ್ ಅಲ್ಲಿ ನಾನ್ ಚೇಂಜ್ ಆಗಿರೋದು ಸೆಕೆಂಡ್ ಇಯರ್ ಬಿ.ಕಾಮ್ ಅಲ್ಲಿ. ನನಗೆ ನನ್ನ ಸ್ಕೂಲ್ ಡೇಸ್ ಅಲ್ಲಿ ಟೀಚ್ ಮಾಡಿರೋ ಒಬ್ರು ಸರ್ ನನಗೆ ಕೊಲಿಗಾಗಿ ಬಂದ್ರು PUC ಅಲ್ಲಿ. ನನ್ನ ಸೀನಿಯರ್ ಒಬ್ರು ಒಂದು ಸ್ಟೇಷನರಿ ಶಾಪ್ ಓಪನ್ ಮಾಡಿದಾರೆ ದುರ್ಗದಲ್ಲಿ. ಈಗ ಅದು ಇದೆಯಲ್ಲೋ ಗೊತ್ತಿಲ್ಲ. ಈ ಹುಡುಗ ಬಹಳ ವೀಕ್ ಇದ್ದಲ್ಲ ಓದೋದ್ರಲ್ಲಿ, ಇವತ್ತು ಲೆಕ್ಚರರ್ ಆದ, ಹೇಗ್ ಸಾಧ್ಯ ಅಂತ. ಆ ಸರ್ ಒಂದೇ ಮಾತು ಹೇಳಿದ್ರು, ನಾನು ಆ ಹುಡುಗ ಓದಲ್ಲ ಚೆನ್ನಾಗಂತ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಿರ್ಲಿಲ್ಲ, ಬಟ್ ಅವ್ನ ಲೈಫ್ ಚೇಂಜ್ ಆಗಿದೆ ಅಂದ್ರೆ ಅವ್ನ್ ಎಲ್ಲೋ ಒಂದ್ ಲೈಫ್ ಅಲ್ಲಿ ತಿತ್ಕೊಂಡಿದ್ದಾನೆ. ನಾನು ಒಂದು ಇಬ್ರು ಸ್ಟೂಡೆಂಟ್ಸ್ ಇಂದ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇಬ್ರು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಒಬ್ಬ ಸ್ಟೂಡೆಂಟ್ ಫೇಲ್ ಆದ, ಎಲ್ಲಾ ಸಬ್ಜೆಕ್ಟ್ಸ್ ಫೇಲ್ ಆದ, ಮಧ್ಯಕ್ಕೆ ಬಿಟ್ಟ. ಇನ್ನೊಬ್ಬ ಸ್ಟೂಡೆಂಟ್ ಫೇಲ್ ಆಗಿದ್ದ, ಆ ಸ್ಟೂಡೆಂಟ್ ಮತ್ತೆ ಸಪ್ಲಿಮೆಂಟರಿ ಎಕ್ಸಾಮ್ ಕಟ್ಟಿ ಈಗ ಕನ್ನಡ ಮೀಡಿಯಂ ಆದ್ರೂ ಎಲ್ಲೋ ಒಂದ್ ದಿವಸ ನನಗೆ ಹೀಗೆ ಸಿಕ್ಕಿದಾಗ ಲಕ್ಷ್ಮೀ ಬಜಾರ್ ಚಿತ್ರದುರ್ಗದಲ್ಲೇ, ಸರ್ ನಾನು CMA ಮಾಡ್ತೀನಿ ಕನ್ನಡ ಮೀಡಿಯಂ, ಯಾವ್ದೋ ಒಂದು ಬ್ಯಾಚ್ ಅಲ್ಲಿ ನಾನು ನಿಮ್ಮ ಸ್ಟೂಡೆಂಟ್, ನೀವು ನನಗೆ ಬೈದಿದ್ರಿ ಅಂದ್ರೆ ಒಳ್ಳೇದಕ್ಕೆ, ನಾನು ತಪ್ಪು ಮಾಡ್ದಾಗೆಲ್ಲ, ಇವತ್ತು ನಾನು CMA ಮಾಡ್ತೀನಿ ಬೆಂಗಳೂರಲ್ಲಿ ಅಂತ ಹೇಳ್ದೆ. ನನಗೆ ಬಹಳ ಪ್ರೌಡ್ ಫೀಲ್ ಆಯ್ತು. ಅವನ ಬ್ಯಾಚ್ಮೆಂಟ್ ಇನ್ನೊಬ್ಬ ಸ್ಟೂಡೆಂಟ್ ಇವತ್ತು ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕ್ತಿದ್ದಾನೆ. ಅಂದ್ರೆ ಟೀಚರ್ ಪಾಯಿಂಟ್ ಎಲ್ಲರಿಗೂ ಒಂದ್ಸತಿ 100% ಕರೆಕ್ಟ್ ಆಗಿ ಅವ್ರು ತಿದ್ಕೊಂಡ್ರೆ ಅವ್ರ ಲೈಫ್ ಚೇಂಜ್ ಆಗುತ್ತೆ. 100% ಆಗತ್ತೆ. ಟೀಚರ್ ಒಬ್ರಿಂದಾನೇ ಸಾಧ್ಯ ಇಲ್ಲ, ಸ್ಟೂಡೆಂಟ್ಗೂ ಆಸಕ್ತಿ ಇರಬೇಕು, ಸ್ಟೂಡೆಂಟು ಆಸಕ್ತಿ ಇರಬೇಕು, ಮನೆಯಲ್ಲೂ ಅವ್ರಿಗೆ ಬೇಕಾದಂತ ಸಪೋರ್ಟ್. ಅವನಿಗೆ ಚೇಂಜ್ ಆಗ್ತೀನಿ. ಕೆಲವರು ಸರ್ ಗೊತ್ತಾಗದೆ ತಗೊಂಡ್ಬಿಟ್ಟಿರ್ತಾರೆ ಕಾಮರ್ಸ್, ಗೊತ್ತಾಗದೆ ಸೈನ್ಸ್ ತಗೊಂಡ್ಬಿಟ್ಟಿರ್ತಾರೆ. ಆದ್ರೆ ರಿಯಾಲಿಟಿ ಗೊತ್ತಾದ್ಮೇಲೆ ಚೇಂಜ್ ಆಗಕ್ಕೆ ಹೋಗ್ತಾರೆ. ಅರೆ ಮನೆಯಲ್ಲ ಸಿಗಲ್ಲ ಸಪೋರ್ಟ್, ಆಗ ಅವರು ಇಲ್ಲೇನೋ ಇದ್ ಮುಗಿಸ್ಕೊಂಡು ಅವ್ರ ಲೈಫ್ ಇಂದ ಇದೇ ಹೋಗುತ್ತೆ ಆಸಕ್ತಿ. ಕೆಲವರು ಅದಾದ್ಮೇಲೆ ಇಲ್ಲಿ ಕೆಲವರು ಅಪರ್ಚುನಿಟೀಸ್ ಫೈಂಡ್ ಮಾಡ್ಕೊಂಡು ಬೆಳೀತಾರೆ. ಇನ್ ಕೆಲವರು ಇದೇ ಬೇಡ ಅನ್ಕೊಂಡು ಇದು ನಾರ್ಮಲ್ ಒಂದು ಡಿಗ್ರಿ ಅಥವಾ ಇದ್ ಮಾಡ್ಕೊಂಡಿರ್ತಾರೆ. ಬೆಸ್ಟ್ ಮೋಟಿವೇಶನ್ ಡಿಮೋಟಿವೇಶನ್ ಸಿಗೋದು ಮನೆಯಲ್ಲೇ. ಬೆಸ್ಟ್ ಮೋಟಿವೇಶನ್ ಡಿಮೋಟಿವೇಶನ್ ಸಿಗೋದು ಮನೆಯಲ್ಲೇ. ಪೇರೆಂಟ್ಸು ನನಗೆ ಸೈನ್ಸ್ ಕಷ್ಟ ಅಂದ ತಕ್ಷಣ ಹಾಗಾದ್ರೆ ಕಾಮರ್ಸ್ ತಗೊಂತೀಯಪ್ಪ, ನಿನಗೆ ಏನ್ ಇಷ್ಟ ಅದು ತಗೋ ಅಂತ ಹೇಳಲ್ಲ. ಬಹಳಷ್ಟು ಮನೆಯಲ್ಲಿ ತುಂಬಾ ಕಂಪೇರ್ ಮಾಡ್ತಾರೆ ಅವ್ರು. ಬಹಳ ಕಂಪೇರ್ ಮಾಡ್ತೀನಿ. ನಮ್ಮ ರಿಲೇಟಿವ್ಸ್ ಮಗ ಇಂಜಿನಿಯರ್, ನೀನ್ ಕಾಮರ್ಸ್ ತಗೊಂತೀಯ, ನನ್ ಮರ್ಯಾದೆ ಏನಾಗ್ಬೇಕಂತ ಹೇಳಿದ್ವಿ. ಎಷ್ಟೋ ಸ್ಟೂಡೆಂಟ್ಸ್ ಈಗ್ಲೂ ಸೈನ್ಸ್ ತಗೊಂಡು PUC ಫೇಲ್ ಆಗಿದ್ದಾರೆ, CET JEE ರ್ಯಾಂಕಿಂಗ್ ಬಂದಿರದಂಗೆ ಕ್ಲಿಯರ್ ಮಾಡಿಲ್ಲಂಗೆ BCA ಮಾಡ್ತಾರೆ, ಇಲ್ಲ BSc ಮಾಡ್ತಾರೆ. ಇದು ಲೈಫ್. ಅವ್ರಿಗೆ ಈ ಸೈಡ್ ಒಂದು ಪೇರೆಂಟ್ಸ್ ಆ ಮೆಂಟಾಲಿಟಿ ಇದೆ ಸರ್, ಅದು ಸಪರೇಟ್ ಆಗಿ ಹೇಳ್ತಾರೆ ಎಲ್ಲರೂ, ಇಂಡಿಯನ್ ಪೇರೆಂಟ್ಸ್ ಮೆಂಟಾಲಿಟಿ ಅಂತ. ಅಂದ್ರೆ ಅವ್ರಿಗೆ ಆಕ್ಚುಲಿ ಪೇರೆಂಟ್ಸ್ ಪ್ರಕಾರ ಥ್ರೂ ಪಾಯಿಂಟ್ ಆಫ್ ವ್ಯೂ ಥ್ರೂ ನೋಡೋದಾದ್ರೆ
ಅವ್ರಿಗವ್ರ ಮಗ ಒಂದು ಸೇಫ್ ಸೆಟಲ್ ಆಗ್ಬೇಕಂತ ಅವ್ರ ಮೈಂಡ್ ಅಲ್ಲಿ ಇರುತ್ತೆ. ಹೌದು. ಅದೇ ಥ್ರೂ ಅವ್ರು ಇನ್ನೊಂದ್ ಸೈಡ್ ಇಂದ ಕಂಪ್ಯಾರಿಸನ್ ಮಾಡ್ತಾರೆ. ಅವ್ನು 96 ಬಂದವನೇ ಸೈನ್ಸ್ ತಗೊಂಡ, ನೀನ್ 98 ಬಂದವನ್ ಅದೇನ್ ಕಾಮರ್ಸ್ ತಗೊಂತೀಯ, ನೀನು ಸೈನ್ಸ್ ತಗೋಬಹುದು. ಸೊ ಇದರಿಂದ ಮಾಡ್ತಾರೆ ಸರ್. ಅದಕ್ಕೆ ಅದೊಂದು ಸರ್, ಎಲ್ಲೇ ವರ್ಲ್ಡ್ ವೈಡ್ ಹೋಗ್ರಿ ನೀವು, ಇಂಡಿಯನ್ ಪೇರೆಂಟ್ಸ್ ಮೆಂಟಾಲಿಟಿ ಅಂತ ತುಂಬಾ ಫೇಮಸ್. ಹೌದು. ಯಾಕೆಂದ್ರೆ ಅಮೆರಿಕಾದಲ್ಲಿ ಆ ಸ್ಟೂಡೆಂಟ್ ಅವ್ರೇನ್ ಮಾಡ್ತಿರ್ತಾರೆ ಪೇರೆಂಟ್ಸ್ ಗೊತ್ತಿರಲ್ಲ. ಅವ್ರೇನೋ ಅವ್ರದ್ದೇ ಬಿಲ್ಡ್ ಮಾಡ್ತಿರ್ತಾರೆ, ಇನ್ ಕೆಲವ್ರು ಏನೋ ಓದ್ಕೊಂಡಿದ್ದು ಬರ್ತಾರೆ ಮನೇಲಿ, ಅವ್ರದ್ದು ಕಾಮ್ ನೇಚರ್ ಇರುತ್ತೆ ಅದಷ್ಟೇ. ಇದು ಇಂಡಿಯಾದಲ್ಲಿ ಇದು ಏನಕ್ಕೆ ಬಂದಿರ್ಬೋದು ಸರ್ ನಿಮ್ ಪ್ರಕಾರ? ಅದು ಏನಂದ್ರೆ, ಈಗ ಡಾಕ್ಟರ್ ಮಗ ಹಾ ಸರ್. ಡಾಕ್ಟರ್ ಇರ್ತಾರ ಮನೆಯಲ್ಲಿ, ತಂದೆ ಡಾಕ್ಟರ್, ತಂದೆಗೆ ಏನ್ ಆಸೆ ಇರತ್ತೆ, ನಾನ್ ಏನಾಗಿದ್ರು ನೀನ್ ಅದೇ ಆಗ್ಬೇಕು. ಕೆಲವ್ರಿಗೆ ಅವ್ರ ಕನ್ಸಿರತ್ತೆ, ಅವ್ರ ಕೈಲಿ ಆಗಕ್ಕಾಗಲ್ಲ ಅಂತ ಮಗಂಗ್ ಅದನ್ನ ನೀನ್ ಮಾಡಿ. ಪೇರೆಂಟ್ಸ್ ಇನ್ ಕನ್ಸು ಫುಲ್ಫಿಲ್ ಮಾಡೋ ಮಷಿನ್ ಮಕ್ಳು ಆಗಿರ್ಬಾರ್ದು. ಹೌದು ಹಾಗೆ ನಾವು ಅನ್ಕೊಳಕ್ ಹೋಗ್ಬಾರ್ದು. ಓಕೆ, ಅವರು ಮಕ್ಕಳು ಅವ್ರೇನ್ ಬೆಳೀತಾರೋ ಅವ್ರ ಆಸಕ್ತಿ ಬೇರೆ ಇರುತ್ತೆ, ಅವ್ರ ಇಂಟ್ರೆಸ್ಟ್ ಬೇರೆ ಇರುತ್ತೆ. ಅದ್ರ ತಕ್ಕಂತ ಸುಮಾರು ಫೀಲ್ಡ್ ಇದೆ. ಪೇರೆಂಟ್ಸ್ಗೇನು ಅವ್ರ ಜೀವನದಲ್ಲಿ ಮಕ್ಕಳು ಚೆನ್ನಾಗಿರ್ಬೇಕಂತ ಆಸೆ ಪಟ್ರೆ 100% ಸ್ಟೂಡೆಂಟ್ಸ್ ಏನಾದ್ರೂ ಅಚೀವ್ ಮಾಡ್ತಾರೆ. ಪೇರೆಂಟ್ಸ್ ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಸರ್. ಅದೇ ಪೇರೆಂಟ್ ಸಪೋರ್ಟ್ ಒಂದು ಹಾಫ್ ನಮ್ ಕಡೆ ಪೇರೆಂಟ್ ಸಪೋರ್ಟ್ ಇತ್ತು ಅಂದ್ರೆ ಸರ್, ನಾವು ಅರ್ಧ ಅದು ಅಚೀವ್ ಮಾಡ್ದಂಗೆ. ಎಸ್. ಯಾಕೆಂದ್ರೆ ಅವ್ರು ಅದಕ್ಕೆ ಏನೇನು, ಈಗ ನಾನೇ ಎಕ್ಸಾಂಪಲ್ CA ಮಾಡ್ಬೇಕಂತ ಅನ್ಸ್ತು ಅಂದ್ರೆ ಪೇರೆಂಟ್ ಸಪೋರ್ಟ್ ಇತ್ತು. CA ಎಲ್ಲ ನಮ್ಗೆ ಬುಕ್ ಸಿಗತ್ತೆ, ಅವರು ಕೋಚಿಂಗ್ ಕಳಿಸ್ತಾರೆ, ಇದ್ ಮಾಡ್ತಾರೆ, ಏನೇನ್ ಬೇಕೋ ಅದಕ್ಕೆ ಇದ್ ಮಾಡ್ತಾರೆ. ಅದೇ ಅವ್ರ ಸಪೋರ್ಟ್ ಇಲ್ಲ ಅಂದ್ರೆ ನಾನು ಈ ಸೈಡ್ ಅದೇನೋ ಕೋರ್ಸ್ ಮಾಡ್ತಾ ಇಲ್ಲಿ ಬಂದ್ ನೈಟ್ ನಾನು ಓದ್ಕೋಬೇಕು, ಕೋಚಿಂಗ್ ಇರಲ್ಲ. ಸೊ ಇದ್ರಲ್ಲಿ ಪೇರೆಂಟ್ಸ್ ಇಂದು ನಮ್ ಲೈಫ್ ಅಲ್ಲಿ ಸರ್ ಸಕ್ಸಸ್ಗೆ ಟೀಚರು ಪೇರೆಂಟ್ಸ್ ಇವರಿಬ್ರು ಒಂದು ಇದ್ರ ತರ ಆಗ್ತಾರ, ಪಾತ್ರವಹಿಸ್ತಾರ. ಇದು ನಾವು ಈಗ ಕಾಯಿನ್ ಅಂತ ತಗೊಂತೀವಿ, ಹೆಡ್ ಅಂಡ್ ಟೇಲ್. ಎರಡು ಕಡೆ ಹೆಡ್ ಇರಲ್ಲ, ಎರಡು ಕಡೆ ಟೇಲ್ ಇರಲ್ಲ. ಹಾಗೆ ಟೀಚರ್ ಮತ್ತೆ ಪೇರೆಂಟ್ ಇಬ್ರು ಕಾಂಟ್ರಿಬ್ಯೂಷನ್ ಇದ್ರೆ ಒಬ್ಬ ಒಳ್ಳೆ ಸ್ಟೂಡೆಂಟ್ ಅವನು ಜೀವನದಲ್ಲಿ ಸಕ್ಸಸ್ ಪಡ್ಕಂತಾನೆ. ಅದರ್ವೈಸ್ ಇಟ್ ಇಸ್ ನಾಟ್ ಪಾಸಿಬಲ್. ಸರ್, ನಿಮ್ದು ಟೀಚಿಂಗ್ ಅಲ್ಲಿ ಒನ್ ಆಫ್ ದ ವರ್ಸ್ಟ್ ಡೇ ಅಂತ ಅಂದ್ರೆ, ಅಥವಾ ಒನ್ ಆಫ್ ದ ಬೆಸ್ಟ್ ಡೇ ಯಾವ್ದಾಗಿರ್ಬೋದು ಸರ್? ಟೀಚಿಂಗ್ ಫೀಲ್ಡ್ ಅಲ್ಲಿ ವರ್ಸ್ಟ್ ಡೇ ಅಂದ್ರೆ, ಈಗ ನೋಡಿ, ನಮ್ಮ SRSPU ಕಾಲೇಜಲ್ಲಿ ಕಾಮರ್ಸ್ 2009ರಿಂದ 2026 ವರೆಗೂ ಕಂಟಿನ್ಯೂಸ್ ನಾವು ಡಿಸ್ಟ್ರಿಕ್ಟ್ ಫಸ್ಟ್ ಬಂದಿದ್ವಿ. ಸ್ಟೇಟ್ ರ್ಯಾಂಕಿಂಗ್ ಕೂಡ ಬಂದಿದ್ವಿ, ನೀವು ಕೇಳಿರ್ಬೋದು. ಆದ್ರೆ 2011-12 ಅಲ್ಲಿ ನಾವು ಡಿಸ್ಟ್ರಿಕ್ಟ್ ಫಸ್ಟ್ ಮಿಸ್ ಆಯ್ತು. ಆ ದಿವಸ ಏನಂದ್ರೆ ನಮಗೆ ಬಹಳ ಬೇಸರ ಆಯ್ತು. ಸ್ಟೂಡೆಂಟ್ಸ್ಗೆ ನಾನು ನನ್ನ ಜೀವನದಲ್ಲಿ ಅದು ನನ್ನ ಮಿರರ್ ಅಂತ ನಾನು ಅನ್ಕೊಂತೀನಿ, ಕನ್ನಡಿ ಅಂತ ಅನ್ಕೊಂತೀನಿ. ನಾನು ಅದ್ರಲ್ಲಿ ನೋಡ್ಕೊಳಕ್ ಇಷ್ಟಪಡ್ತೀನಿ. ನನ್ನ ಸ್ಟೂಡೆಂಟ್ಸ್ ಸೋತ ಅಂದ್ರೆ ಅದು ನನ್ ಸೋಲು, ನನ್ನ ಸ್ಟೂಡೆಂಟ್ಸ್ ಗೆಲ್ದ್ರೆ ನನ್ ಗೆಲ್ಲು ಅಂತ ನಾನು ಅನ್ಕೊಂತೀನಿ. ಹಾಗಾಗಿ ಅದೊಂದು ವರ್ಷ ನನಗೆ ಮರೆಯಕ್ಕೆ ಆಗಲ್ಲ. ಅದೊಂದು ಅಷ್ಟೇ. ಬೆಸ್ಟ್ ಸರ್, ಬೆಸ್ಟ್ ಡೇ ಯಾವಾಗಾಯ್ತು? ಪ್ರೌಡ್ ಮೂಮೆಂಟ್ ಆಗತ್ತೆ ನಿಮ್ಗೆ? ಪ್ರೌಡ್ ಮೂಮೆಂಟ್ ಅಂದ್ರೆ ನೋಡಿ, ಬಹಳ ವರ್ಷ ಆದ್ಮೇಲೆ ನೀವು ನನಗ್ ಸಿಕ್ಕಿದ್ರಿ, ಅದೇ ರೀತಿ ಬಹಳ ವರ್ಷ ಆದ್ಮೇಲೆ ಸ್ಟೂಡೆಂಟ್ಸ್ ಎಲ್ಲೋ ಒಂದ್ ಕಡೆ ರೆಕಗ್ನೈಸ್ ಮಾಡ್ತಾರೆ. ನನ್ನ ಫ್ಯಾಮಿಲಿ ಜೊತೆ ಹೋದಾಗ, ಸರ್ ನಾನ್ ನಿಮ್ ಸ್ಟೂಡೆಂಟ್ ಅಂತ ಮುಖಗಳು ನನಗೆ ನೆನ್ಪಿರಲ್ಲ. ಕೆಲವು ಕೈ ಮುಗಿತಾರೆ, ಕಾಲಿಗೆ ಬೀಳ್ತಾರೆ. ನನಗೆ ಅವಾಗ ಏನ್ ಅನ್ಸತ್ತೆ ಅಂದ್ರೆ, ಐ ಫೀಲ್ ಸಮಥಿಂಗ್ ಗ್ರೇಟ್. ಸೊ ನನಗೆ ಈ ಟೀಚಿಂಗ್ ಫೀಲ್ಡ್ ಬಂದ್ಮೇಲೆ ನನಗೆ ಇಷ್ಟ ಇಲ್ಲದೆ ನಾನು ಬಂದಿದ್ರು. ಜನ ನೋಡಿ, ಶ್ರೀಮಂತರಿರ್ಲಿ ಬಡವರಿರ್ಲಿ, ವಯಸ್ಸಲ್ಲಿ ದೊಡ್ಡವರಿರ್ಲಿ ಚಿಕ್ಕವರಿರ್ಲಿ, ನನಗೆ ರೆಸ್ಪೆಕ್ಟ್ ಅಂದ್ರೆ ನನ್ನ ಕೆಲ್ಸಕ್ಕೆ. ಸೊ ನನ್ನ ಕೆಲ್ಸದ ಮೇಲೆ ನನಗೆ ಹೆಮ್ಮೆ ಇದೆ. ನಾವು ತಗ್ಗಿ ಬಗ್ಗೆ ಎಲ್ಲಾರ್ಗು ಸರ್ ಒಂದೇನ್ ಸರ್, ಲರ್ನಿಂಗು ಯಾವತ್ತೂ ಕಂಪ್ಲೀಟ್ ಇರಲ್ಲ. ಯಾರೋ ಬಂದ್ ನನ್ ಮುಂದೆ ಬಂದು ಒಂದು ಹೋಟ್ಲ್ ಆಗ್ದಂದ್ರೆ ನಾನು ಅವನ ಹತ್ರ ತುಂಬಾ ಕಲಿಯೋದು ಇರುತ್ತೆ. ನನ್ನ ಹತ್ರ ಇಷ್ಟಿದೆಪ್ಪ, ಏನೋ ನಂದೊಂದು ಬಿಸ್ನೆಸ್ ಇದೆ, ಅವ್ನ ಮುಂದೆ ಒಬ್ಬ ಕಾಂಪಿಟೇಟರ್ ಹತ್ರ ಕಲಿಯೋದು ನಂಗೆ ತುಂಬಾ ಇರುತ್ತೆ. ಎಲ್ಲರಿಗೂ ಬೇರೆ ಬೇರೆ ನಾಲೆಜ್ ಇರೋದು ಬೇರೆ ಬೇರೆ. ಸೊ ಲರ್ನಿಂಗ್ ನೆವರ್ ಎಂಡಿಂಗ್ ಸರ್, ಅದು ಕಂಟಿನ್ಯೂಸ್ ನಡೀತಿರುತ್ತೆ. ಒಂದು ಟೀಚರ್ಗೆ, ಒಂದು ಪೇರೆಂಟ್ಸ್ಗೆ, ಅಥವಾ ಯಾರೋ ಒಬ್ರು ಮೆಂಟರ್ ಅಂತ ಈಗ ಫಾರಿನ್ ಸಿಸ್ಟಮ್ ಅಲ್ಲಿ ತುಂಬಾ ನಡೀತಿದೆ ಸರ್. ಅವರು ಒಂದು ಸಕ್ಸಸ್ ಆಗ್ಬೇಕಂತ ಅಂದಾಗ ಆ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಇರೋರು ಅವ್ರನ್ನ ಮೆಂಟರ್ ಆಗಿ ಇಟ್ಕೊಂತಾರೆ. ಸೊ ಅವ್ರನ್ನ ಬ್ಯಾಕ್ ಇಂದ ಲೀಡ್ ಮಾಡ್ತಿರ್ತಾರೆ, ಅಪರ್ಚುನಿಟೀಸ್ ಕೊಡೋದು. ಸೊ ಒಂದು ಸಕ್ಸಸ್ ಅವ್ರು ಇದಾಗ್ತಾರೆ. ಸೊ ನಾವು ಯಾವಾಗ ಅವ್ರ ಮಾತಿಗೆ ಕೇಳಿ ಆಗತ್ತೆ, ಇವ್ರ ಸಪೋರ್ಟ್ ಇರತ್ತೆ ಅಂತ ನಾವು ಯಾವಾಗ ತಗ್ಬಗ್ ನಡೀತೀವೋ ಸರ್, ಅದು ಅಚೀವ್ ಆಗಕ್ಕೆ. ನಾನ್ ನೋಡಿರೋ ಪ್ರಕಾರ ಸರ್, ಆಗ ನೀವು ಫಸ್ಟ್ ಡೇ ನಮ್ಗೆ ಬೈದ್ರಿ, ಸಿಕ್ಕಾಕೊಂಡಿದ್ದೆ ನಾನು ಕಾಲೇಜಲ್ಲಿ ಚಿಂಗಮ್ ತಿಂತ ಹೊರ್ಗೆ ಹಾಕಿದ್ರಿ. ಸೊ ನಮ್ಗೆ ಆಗ ಏನನ್ಸ್ತು, ಟಾರ್ಗೆಟ್ ಮಾಡ್ತಿ ಹಂಗೆ ಹಿಂಗೆ ಅನ್ಸ್ತು. ಅದಾದ ಸ್ವಲ್ಪ ದಿನ ಬಿಟ್ಟಾದ್ಮೇಲೆ ಯೋಚನೆ ಮಾಡಾದ್ಮೇಲೆ ನಮ್ಗೆ ಅನ್ಸ್ತು, ನಾನು ಬರೀತಿರ್ಲಿಲ್ಲ, ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರ್ಲಿಲ್ಲ. ನೀವು ಬಂದ್ ಅದನ್ನ ವಾಪಸ್ ಅರ್ಥ ಮಾಡ್ಕೊಂಡ್ ಬೋರ್ಡ್ ಮೇಲೆ ಸಾಲ್ವ್ ಮಾಡಿದಾಗ, ಇಲ್ಲ ನಮ್ಮ ಒಳ್ಳೇದಕ್ಕೆ ಮಾಡ್ತಿರೋದು ಸರ್ ಅಂತ ಅಂದ್ಬಿಟ್ಟು ನಮ್ಗೆ ಆಗ ರಿಯಲೈಸ್ ಆಯ್ತು. ಇನ್ನೊಂದೇನಂದ್ರೆ, ನಾನು ಯಾವ್ದೇ ಸ್ಟೂಡೆಂಟ್ಗೆ ಬೈದಿರ್ತೀನಲ್ಲ ಸರ್,
ಅದ್ ನನ್ ಮನ್ಸಲ್ಲಿ ಇಟ್ಕೊಳಲ್ಲ, ಹಾ ಸರ್, ನಾನ್ ಅವಾಗ ಅವತ್ತು ಮರ್ತ್ ಗೊತ್ತಾಯ್ತು ಬಿಡ್ತೀನಿ, ಸರ್. ನಾನ್ ಮರ್ತ್ ಬಿಡ್ತೀನಿ, ಹಾ ಸರ್. ನನಗೆ ನೆನ್ಪಿರಲ್ಲ. ಮತ್ತೆ ಕೆಲವು ಸತಿ ಆ ಸ್ಟೂಡೆಂಟ್ ಬೇಜಾರಾಗಿದ್ರೆ ಕ್ಲಾಸ್ ಅಲ್ಲಿ ಕರೆದು ಮಾತಾಡ್ತೀನಿ, ನಿನ್ ಹಾ, ಬೇಜಾರಾಯ್ತಾ? ಹಾ ಸರ್, ಬೈದಿದೆಯಲ್ಲ. ನನ್ ಮನ್ಸು ಅಷ್ಟೇ, ನಂದಷ್ಟೇ ಅಲ್ಲ, ಎಲ್ಲಾ ಟೀಚರ್ಸ್ ಮನ್ಸು ಅಷ್ಟೇ. ಮತ್ತೆ ಸರ್, ಈಗ ನೋಡೋದಾದ್ರೆ ಚಾಟ್ ಜಿ ಪಿ ಟಿ ಬಂದು ಈ ತರ ಎ ಆಪ್ಸ್ ಬಂದು ಇದರಿಂದ ನಿಮ್ಗೆ ಏನ್ ಅನ್ಸತ್ತೆ, ಥಿಂಕಿಂಗ್ ಕೆಪಾಸಿಟಿ ಹ್ಯೂಮನ್ಸ್ ಇನ್ ಕಡಿಮೆ ಆಗ್ತಿದ್ಯಾ ಅಂತ? ಯಾಕಂದ್ರೆ ಮುಂಚೆ ಅಸೈನ್ಮೆಂಟ್ ಕೊಟ್ರು ಅಥವಾ ಹೋಮ್ವರ್ಕ್ ಕೊಟ್ರು ಅಂದ್ರೆ ಸ್ಟೂಡೆಂಟ್ಸ್ ಟೆಕ್ಸ್ಟ್ ಬುಕ್ಕಿಗೆ ಹೋಗ್ತಿದ್ರು, ಫುಲ್ ಒಂದು ಕವರ್ ಮಾಡ್ಬಿಟ್ಟು ಅದರಿಂದ ಆನ್ಸರ್ ಬರೀತಿದ್ರು, ಅಥವಾ ಹೋಮ್ವರ್ಕ್ ಕೊಟ್ರೆ ಕ್ವಶನ್ ಕೊಟ್ರೆ ಆನ್ಸರ್. ಈಗ ಹಂಗಿಲ್ಲ ಸರ್, ಈ ಒಂದು ಲೈಕ್ ಫುಲ್ ಹೋಲ್ ಡೇ ಅವ್ರು ಖರ್ಚು ಮಾಡಲ್ಲ, ನೈಟ್ ಬರ್ತಾರೆ, ಕ್ವಶನ್ಸ್ ಅಪ್ಲೋಡ್ ಮಾಡ್ತಾರೆ, 8 to 10 ಮಾರ್ಕ್ಸಿಗೆ ಇಷ್ಟು ಮಾರ್ಕ್ಸಿಗೆ ನಂಬೇಕು ಅಂತಾರೆ, ಸೊ ಬರುತ್ತೆ. ಅವ್ರ ಮಾರ್ಕ್ಸ್ ನೀವು ಕ್ವಶನ್ ಕೇಳಕ್ ಗೊತ್ತಿರಲ್ಲ. ಹೌದು. ಸೊ ನಿಮ್ಗೆ ಇದೇನ್ ಅನ್ಸ್ತಿದೆ, ಥಿಂಕಿಂಗ್ ಕೆಪಾಸಿಟಿನ ಕಡಿಮೆ ಮಾಡ್ತಿದ್ಯಾ ಹ್ಯೂಮನ್ಸ್ ಇಂದ? ಟೆಕ್ನಾಲಜಿಯಿಂದ ಜನ ಏನ್ ಅನ್ಕಂತೀರಿ, ಇದು ಹ್ಯೂಮನ್ ವರ್ಕ್ ಈಸಿ ಮಾಡ್ತೀವಿ. ಈಸಿ ಮಾಡ್ತಿದೆ, ಬಹಳ ಸ್ಮಾರ್ಟ್ ವರ್ಕ್ ಅಂತ ಅನ್ಸ್ತಿದೆ. ಹೌದು ಸರ್. ಬಟ್ ಎಲ್ಲವನ್ನು ನಮಗೆ ಆನ್ಸರ್ ಟೆಕ್ನಾಲಜಿನೇ ಕೊಡೋದಿದ್ರೆ ನಮ್ಮ ಎಫರ್ಟ್ಸ್ ಎಲ್ಲಿದೆ? ಹೌದು ಸರ್. ಯಾಕಂದ್ರೆ ನಾವು ಸುಲಭವಾಗಿ ಯಾರಿಗೂ ಈ ಕಾಲದಲ್ಲಿ ಈಗಿರೋ ಎ ಬಂದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತೋ ಹ್ಯೂಮನ್ ಎಫರ್ಟ್ಸ್ ಕಡಿಮೆ ಆಗತ್ತೆ, ಹೌದು ಸರ್. ಟೆಕ್ನಾಲಜಿ ಮೇಲೆ ಸ್ಪೆಂಡ್ ಮಾಡ್ತಾರೆ. ಸೊ ನಾನು ಪ್ರತಿ ತಿಂಗಳು ಒಂದು 10 ಲಕ್ಷ ಎಂಪ್ಲಾಯ್ಸ್ಗೆ ನಾನು ಸ್ಪೆಂಡ್ ಮಾಡೋದ್ ಬದಲು ನಾನು ರೋಬೋಟ್ಸ್ ಇಟ್ಕೊಂತೀನಿ, ಟೆಕ್ನಾಲಜಿ ಯೂಸ್ ಮಾಡ್ತೀನಿ. ದೆನ್ ವಾಟ್ ಇಸ್ ದ ಯೂಸ್ ಆಫ್ ಸ್ಟಡಿಂಗ್? ಹಾ ಸರ್. ಎಜುಕೇಶನ್ ಮನುಷ್ಯನ್ಗೆ ಯಾಕೆ ಬೇಕು? ನನ್ನ ಲೈಫಲ್ಲಿ ನನಗೆ ಜಾಬ್ ಸಿಗಲ್ಲ ಅಂದ್ಮೇಲೆ. ಅದು ಒಂದು ಫೇಮಸ್ ಸ್ಲೋಗನ್ ಇದೆ ಸರ್, ಅಮೇರಿಕನ್ ಸ್ಟೂಡೆಂಟ್ಸ್ ಮಾಡಿರೋದು. ಆದಷ್ಟು ನಿಮ್ದು ಈಗ ಬಾಡಿನ ಫಿಟ್ ಆಗಿ ಇಟ್ಕೊಳ್ಳಿ, ಡಯಟ್ ಮಾಡಿ ಫಿಟ್ ಆಗಿ ಇಟ್ಕೊಳ್ಳಿ. ಏನಕ್ಕೆ ಅಂದ್ರೆ ನೀವು ಮುಂದೆ ದೊಡ್ಡವರಾದ್ಮೇಲೆ ನಿಮ್ಮನ್ನ ನೋಡ್ಕೊಂತಿರಂತ ಚೆಕ್ ಮಾಡಕ್ ಬರುವಂತ ಡಾಕ್ಟರ್ ಹಿಂದಿನ ದಿನ ಚಾಟ್ ಜಿ ಪಿ ಟಿ ಅಲ್ಲಿ ನೋಡಿ ಎಕ್ಸಾಮ್ ಪಾಸ್ ಆಗಿರ್ತಾರೆ. ಸೊ ನೀವು ಅವ್ರನ್ನ ಟ್ರಸ್ಟ್ ಮಾಡಕ್ಕಿಂತ ಬೆಟರ್ ನೀವು ಈಗಲೇ ನಿಮ್ ಹೆಲ್ತ್ ನ ಇದ್ ಮಾಡ್ಕೊಳ್ಳಿ ಅಂತ ಅದು ಒಂದು ಸ್ಲೋಗನ್ ಇದೆ ಸರ್. ಹೌದು.